ಇಂಗ್ಲೀಷ್ ವಾಕ್ಯಗಳಲ್ಲಿ ಸಮ್ ಮತ್ತು ಎನಿ ಹೇಗೆ ಬಳಸಬೇಕು? ಸಮ್ ಮತ್ತು ಎನಿ ಹೇಗೆ ಬಳಸಬೇಕು? ಸಮ್ ಮತ್ತು ಎನಿ ಎರಡೂ ಪದಗಳ ಅರ್ಥ ಕನ್ನಡದಲ್ಲಿ ಸ್ವಲ್ಪ, ಕೆಲವು ಅಥವಾ ಯಾವುದಾದರೂ ಎಂದಾಗ್ತದೆ. ಸ್ವಲ್ಪ, ಕೆಲವು ಅಥವಾ ಯಾವುದಾದರೂ, ಸಮ್ ಅಥವಾ ಎನಿ. ಇವೆರಡನ್ನು ಎಣಿಸಬಹುದಾದ ಕೌಂಟೇಬಲ್ ಮತ್ತು ಎಣಿಸಲಾಗದ ಅನ್ಕೌಂಟೇಬಲ್ ಎರಡೂ ನಾಮಪದಗಳ ಜೊತೆ ಬಳಸಬಹುದು. ನಾಮಪದ ಅಂದರೆ ಹೆಸರುಗಳು, ಎರಡು ಹೆಸರುಗಳು, ಪ್ರಾಪರ್ ಹೆಸರಲ್ಲ, ಕಾಮನ್ ಹೆಸರು, ಅದರ ಜೊತೆ ನಾವು ಬಳಸ್ತೇವೆ. ಸಮ್ ಅಂದರೆ ಸ್ವಲ್ಪ, ಕೆಲವು. ಸಮ್ಮನ್ನು ಹೆಚ್ಚಾಗಿ ಧನಾತ್ಮಕ, ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಸಹ ಹೇಳ್ತೇವೆ, ವಾಕ್ಯಗಳಲ್ಲಿ ಬಳಸಲಾಗುತ್ತದೆ. ಸಮ್ಮನ್ನು ಹೆಚ್ಚಾಗಿ ಧನಾತ್ಮಕ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ. ಧನಾತ್ಮಕ ಅಂದರೆ ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಸಹ ಹೇಳ್ತೇವೆ. ಅಂದರೆ ಒಂದು ವಸ್ತು ನಮ್ಮ ಬಳಿ ಇದೆ ಎಂದು ಹೇಳುವಾಗ ಸಮ್ ಬಳಸುತ್ತೇವೆ, ಸಮ್ ಉಪಯೋಗಿಸುತ್ತೇವೆ. ಒಂದು ವಸ್ತು ನಮ್ಮ ಬಳಿ ಇದೆ ಅಂತ ಹೇಳಲಿಕ್ಕೆ ನಾವು ಸಮ್ ಉಪಯೋಗಿಸುತ್ತೇವೆ. ಉದಾಹರಣೆಗೆ, ಐ ಹ್ಯಾವ್ ಸಮ್ ಫ್ರೆಂಡ್ಸ್ ಇನ್ ಬೆಂಗಳೂರು. ನನಗೆ ಬೆಂಗಳೂರಿನಲ್ಲಿ ಕೆಲವು ಸ್ನೇಹಿತರಿದ್ದಾರೆ. ಕೌಂಟೇಬಲ್, ಕೌಂಟ್ ಮಾಡಬಹುದು. ದೇರ್ ಈಸ್ ಸಮ್ ವಾಟರ್ ಇನ್ ದ ಬಾಟಲ್. ಬಾಟಲಿಯಲ್ಲಿ ಸ್ವಲ್ಪ ನೀರಿದೆ. ಅನ್ಕೌಂಟೇಬಲ್, ಎಷ್ಟಂತ ಒಂದೆರಡು ಅಂತ ಹೇಳಿ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ. ನೀರು ಸ್ವಲ್ಪ ಇದೆ, ಗಾತ್ರ ಹೇಳ್ಬೋದು. ಶಿ ಬಾಟ್ ಸಮ್ ಆ್ಯಪಲ್ಸ್ ಟುಡೇ. ಅವಳಿಂದು ಕೆಲವು ಸೇಬುಗಳನ್ನು ಕೊಂಡುಕೊಂಡಳು. ವಿಶೇಷ ನಿಯಮ: ಪ್ರಶ್ನೆ ಕೇಳುವಾಗ ಸಾಮಾನ್ಯವಾಗಿ ಸಮ್ ಬಳಸುವುದಿಲ್ಲ. ಪ್ರಶ್ನೆ ಕೇಳುವಾಗ ನಾವು ಸಮ್ ಬಳಸುವುದಿಲ್ಲ. ಆದರೆ ಯಾರಾದರೂ ನಮಗೆ ಏನನ್ನಾದರೂ ಆಫರ್ ಮಾಡುವಾಗ ಅಥವಾ ನಾವು ಯಾರನ್ನಾದರೂ ವಿನಂತಿ ಮಾಡುವಾಗ ಪ್ರಶ್ನೆಯಲ್ಲೂ ಸಮ್ ಬಳಸಬಹುದು. ಅಂದರೆ ಆಫರ್ ಮಾಡುವಾಗ ಅಥವಾ ವಿನಂತಿ ಮಾಡುವಾಗ ಪ್ರಶ್ನಾರ್ಥಕ ಅರ್ಥದಲ್ಲಿ ಸಮ್ ಬಳಸಬಹುದು. ಹೇಗೆ ನೋಡಿ. ಆಫರ್: ವುಡ್ ಯು ಲೈಕ್ ಸಮ್ ಕಾಫಿ? ನಿಮಗೆ ಸ್ವಲ್ಪ ಕಾಫಿ ಬೇಕೇ? ವುಡ್ ಯು ಲೈಕ್ ಸಮ್ ಕಾಫಿ? ಸಮ್ ಪ್ರಶ್ನಾರ್ಥಕ ಅರ್ಥದಲ್ಲಿ ಆಫರ್ನಲ್ಲಿ ಉಪಯೋಗಿಸಿದ್ದೇವೆ. ಅದೇ ಥರ ರಿಕ್ವೆಸ್ಟ್ನಲ್ಲಿ ನೋಡಿ, ವಿನಂತಿ ಮಾಡುವಾಗ ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್? ದಯವಿಟ್ಟು ನನಗೆ ಸ್ವಲ್ಪ ನೀರು ಸಿಗುತ್ತದೆಯೇ? ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್? ಅಂದರೆ ಇಲ್ಲಿ ರಿಕ್ವೆಸ್ಟ್ ಮಾಡುವಾಗಲೂ ನಾವು ಸಮ್ಮನ್ನು ಪ್ರಶ್ನಾರ್ಥಕ ಅರ್ಥದಲ್ಲಿ ಬಳಸಿದ್ದೇವೆ. ಎನಿ, ಈಗ ಎರಡನೇ ಶಬ್ದ ಎನಿ, ಯಾವುದಾದರೂ, ಸ್ವಲ್ಪವೂ ಇಲ್ಲ. ಎನಿಯನ್ನು ಹೆಚ್ಚಾಗಿ ನಕಾರಾತ್ಮಕ, ನೆಗೆಟಿವ್ ವಾಕ್ಯಗಳಲ್ಲಿ ಮತ್ತು ಸಾಮಾನ್ಯ ಪ್ರಶ್ನೆಗಳನ್ನು ಕೇಳುವಾಗ ಬಳಸಲಾಗುತ್ತದೆ. ನೆಗೆಟಿವ್ ವಾಕ್ಯ, ನಕಾರಾತ್ಮಕ ಅಂದರೆ ನೆಗೆಟಿವ್, ನೋ, ನಾಟ್ ಇರುವ ವಾಕ್ಯಗಳು ಅಥವಾ ಪ್ರಶ್ನಾರ್ಥಕ ವಾಕ್ಯಗಳು, ಕ್ವಶನ್ಸ್ಗಳಲ್ಲಿ ಎನಿಯನ್ನು ಹೆಚ್ಚಾಗಿ ಬಳಸುತ್ತೇವೆ. ಉದಾಹರಣೆಗೆ, ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್ ಹಿಯರ್. ನನಗೆ ಇಲ್ಲಿ ಯಾರೂ ಸ್ನೇಹಿತರಿಲ್ಲ, ಯಾವೊಬ್ಬ ಸ್ನೇಹಿತನೂ ಇಲ್ಲ. ನೆಗೆಟಿವ್ ಅರ್ಥ, ಇಲ್ಲ, ನೋ. ಈಸ್ ದರ್ ಎನಿ ಮಿಲ್ಕ್ ಇನ್ ದ ಫ್ರಿಜ್? ಫ್ರಿಜ್ನಲ್ಲಿ ಸ್ವಲ್ಪವಾದರೂ ಹಾಲು ಇದೆಯೇ? ಪ್ರಶ್ನೆ ಕೇಳುವಾಗ. ಎನಿ ಮಿಲ್ಕ್ ಇದೆಯೇ? ಪ್ರಶ್ನೆ ಕೇಳುವಾಗ. ಹೀ ಡಿಡ್ ನಾಟ್ ಮೇಕ್ ಎನಿ ಮಿಸ್ಟೇಕ್ಸ್ ಇನ್ ದ ಟೆಸ್ಟ್. ಅವನು ಪರೀಕ್ಷೆಯಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಲಿಲ್ಲ. ನೆಗೆಟಿವ್ ಅರ್ಥ, ನೆಗೆಟಿವ್ ಅರ್ಥದಲ್ಲೂ ಎನಿಯನ್ನು ಉಪಯೋಗಿಸ್ತೇವೆ. ಪ್ರಮುಖ ವ್ಯತ್ಯಾಸಗಳು: ವಾಕ್ಯವು ಪಾಸಿಟಿವ್ ಆಗಿದ್ದರೆ ಸಮ್ ಬಳಸಿ. ಐ ನೀಡ್ ಸಮ್ ಹೆಲ್ಪ್, ನನಗೆ ಸ್ವಲ್ಪ ಸಹಾಯ ಬೇಕು. ನೆಗೆಟಿವ್ ಅಥವಾ ಪ್ರಶ್ನೆ ಆಗಿದ್ದರೆ ಎನಿ ಬಳಸಿ. ಐ ಡೋಂಟ್ ನೀಡ್ ಎನಿ ಹೆಲ್ಪ್, ನನಗೆ ಯಾವುದೇ ಸಹಾಯ ಬೇಡ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನಗೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಲಿಕ್ಕಿದ್ರೆ ನಾನು ಕಲಿಸ್ತೇನೆ. ನನ್ನ ವಿಡಿಯೋ ಕೋರ್ಸ್ ಇದೆ, ಅದು ನಾನು ವಾಟ್ಸಪ್ಪಲ್ಲಿ ನಿಮಗೆ ದಿನ 15 ನಿಮಿಷದ ವಿಡಿಯೋ ಕಳಿಸ್ತೇನೆ. ಆ ವಿಡಿಯೋದಲ್ಲಿ ನಾನು ನನ್ನ 1 ಗಂಟೆಯ ಕ್ಲಾಸಿನ ವಿಡಿಯೋವನ್ನು ನಾನು ಕನ್ಸೈಸ್ ಮಾಡಿ, ಶಾರ್ಟ್ ಮಾಡಿ 15 ನಿಮಿಷದ ಕ್ಲಾಸ್ ಮಾಡಿದ್ದೇನೆ. ಅದನ್ನು ನೀವು ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೆ ಅಥವಾ ಓದಲಿಕ್ಕೆ ಅಲ್ಲಿ ಏನಿಲ್ಲ. ನಾನು ಹೇಳಿದ್ದನ್ನು 2 ಸಲ ರಿಪೀಟ್ ಮಾಡಿದ್ದೇನೆ. ನೀವು ನನ್ನ ಜೊತೆ 2 ಸಲ ರಿಪೀಟ್ ಮಾಡುವುದು.
ಮತ್ತು ನಂತರ ಪುನಃ ಆ ವಿಡಿಯೋವನ್ನು 4-5 ಸಲ ನೋಡಿ 8-10 ಸಲ ರಿಪೀಟ್ ಮಾಡುವುದು. ಹೀಗೆ ನಿರಂತರವಾಗಿ ನೀವು 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಕಾರಣ ನಾನು ಆ ಕೋರ್ಸನ್ನು ನನ್ನ 32 ವರ್ಷಗಳ ಅನುಭವದಿಂದ ತಯಾರಿಸಿದ್ದೇನೆ. ಏನೂ ಬರದವರಿಗೆ ಇಂಗ್ಲೀಷ್ ಹೇಗೆ ಕಲಿಸುವುದು, ಅಲ್ಲಿಂದ ಹಿಡಿದು ಗೊತ್ತಿದ್ದವರಿಗೂ ಇಂಗ್ಲೀಷ್ ಹೇಗೆ ಕಲಿಸಬೇಕು ಅನ್ನುವ ನನ್ನ ಅನುಭವದಿಂದ ಆ ಕೋರ್ಸ್ ತಯಾರಿಸಿದ್ದೇನೆ. ಅದರ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.